ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 4 ಕ್ವಾಡ್ರಿಲ್ಯಾಟರಲ್, ಈ ಚಾಪ್ಟರ್ನಲ್ಲಿ ಬರುವಂತಹ ಡಿಡಕ್ಷನ್ 2, ವಾಟ್ ಇಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ಟೂ ಡಯಾಗನಲ್, ಇದನ್ನು ನಾವು ಕಲಿಯೋಣ. ಈ ಡಿಡಕ್ಷನ್ 2 ಎನ್ನುವಂಥದ್ದು ಇದರ ಡೆಫಿನೇಷನ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ದ ಡಯಾಗನಲ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಆಲ್ವೇಸ್ ಇಂಟರ್ಸೆಕ್ಟ್ ಎಟ್ ದೇರ್ ಮಿಡ್ ಪಾಯಿಂಟ್. ಸೊ ಈ ಪಾಯಿಂಟ್ ಅನ್ನ ನಾವೀಗ ಇಲ್ಲಿ ಪ್ರೂವ್ ಮಾಡಬೇಕು. ಇದನ್ನು ನಾವು ಡಿಡಕ್ಷನ್ 2 ಅಂತ ಹೇಳ್ತೇವೆ. ದ ಡಯಾಗನಲ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಆಲ್ವೇಸ್ ಇಂಟರ್ಸೆಕ್ಟ್ ಎಟ್ ದೇರ್ ಮಿಡ್ ಪಾಯಿಂಟ್ಸ್. ಹಾಗೆ ಹಿಂದಿನ ಕೆಲವು ವಿಡಿಯೋಸ್ ಅಲ್ಲಿ ನಾವು ಕಾರ್ಪೆಂಟರ್ ಪ್ರಾಬ್ಲಮ್ ಅನ್ನ ನೋಡಿದ್ದೇವೆ. ಆ ಕಾರ್ಪೆಂಟರ್ ಪ್ರಾಬ್ಲಮ್ ಅಲ್ಲಿ 2 ವುಡನ್ ಸ್ಟ್ರಿಪ್ಸ್ ಗಳನ್ನ ಒಂದರ ಮೇಲೆ ಒಂದಾಗಿ ಇಟ್ಟು ಅದರ ಸುತ್ತಲೂ ಥ್ರೆಡ್ ಅನ್ನು ಹಾಯಿಸಿದಾಗ ರೆಕ್ಟ್ಯಾಂಗಲ್ ಉಂಟಾಗ್ತದೆ. ಹಾಗೆ ಆ ವುಡನ್ ಸ್ಟ್ರಿಪ್ಸ್ ಗಳನ್ನ ನಾವಿಲ್ಲಿ ಆ ರೆಕ್ಟ್ಯಾಂಗಲ್ ನ ಡಯಾಗನಲ್ ಅಂತ ಹೇಳ್ತೇವೆ. ಸೊ ಹಾಗೆ ಅಲ್ಲಿ ಎರಡನೇ ಕ್ವಶನ್ ಅನ್ನ ಕೇಳಿದ್ರು, ಏನಂದ್ರೆ ಈ ಡಯಾಗನಲ್ಸ್ ಏನಿದೆ, ಈ ವುಡನ್ ಸ್ಟ್ರಿಪ್ಸ್ ಗಳು ಏನಿದೆ, ಇದು ಇಂಟರ್ಸೆಕ್ಟ್ ಆಗುವಂತ ಪಾಯಿಂಟ್ ಯಾವುದು ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಅದನ್ನು ನಾವು ನಿರ್ಧಾರಕ 2ರಲ್ಲಿ ಕಂಡುಹಿಡಿಲಿಕ್ಕಿದ್ದೇವೆ. ಸೊ ಅದು ಯಾವ ರೀತಿಯಲ್ಲಿ ಕಂಡುಹಿಡಿಬಹುದು ಅಂತ ನೋಡುವ. ಸೊ ಮೊದಲಿಗೆ ನೀವಿಲ್ಲಿ ರೆಕ್ಟ್ಯಾಂಗಲ್ ABCD ಅನ್ನು ತೆಗೆದುಕೊಳ್ಬೇಕು. ಹಾಗೆ ಈ ರೆಕ್ಟ್ಯಾಂಗಲ್ ಅಲ್ಲಿ 2 ಟ್ರಯಾಂಗಲ್ಸ್ ಗಳನ್ನ ತೆಗೆದುಕೊಳ್ಬೇಕು. ಸೊ ನೀವು ತೆಗೆದುಕೊಳ್ಬೇಕಾಗಿರುವಂತ ಟ್ರಯಾಂಗಲ್ಸ್ ಯಾವುದು? ಒಂದು ಟ್ರಯಾಂಗಲ್ BOA, ಇನ್ನೊಂದು ಟ್ರಯಾಂಗಲ್ DOC. ಈ 2 ಟ್ರಯಾಂಗಲ್ಸ್ ಗಳನ್ನ ತೆಗೆದುಕೊಂಡು ಈ 2 ಟ್ರಯಾಂಗಲ್ಸ್ ಗಳ ಕೆಲವೊಂದು ಭಾಗಗಳು ಸಮವಾಗಿದೆ ಅಂತ ತೋರಿಸಿ, 2 ಟ್ರಯಾಂಗಲ್ಸ್ ಗಳು ಕಾಂಗ್ರುಯೆಂಟ್ ಆಗಿದೆ ಅಂತ ತೋರಿಸಿ, ನಂತರ ಅವುಗಳ ಅನುರೂಪ ಭಾಗಗಳು ಸಮವಾಗಿದೆ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು. ಸೊ ಇದನ್ನ ನಾವೀಗ ಪ್ರೂವ್ ಮಾಡ್ತಾ ಹೋಗುವ. ಸೊ ಇದನ್ನ ಪ್ರೂವ್ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ರೆಕ್ಟ್ಯಾಂಗಲ್ ಅನ್ನ ಬರೀತಾ ಇದ್ದೇನೆ. ABCD ಎನ್ನುವಂತ ರೆಕ್ಟ್ಯಾಂಗಲ್ ಅನ್ನ ಬರೆದಿದ್ದೇನೆ. ಆಮೇಲೆ ನೆಕ್ಸ್ಟ್ ನಾವಿಲ್ಲಿ ಏನ್ ಮಾಡಬೇಕು? ನೆಕ್ಸ್ಟ್ ಇಲ್ಲಿ 2 ತ್ರಿಭುಜಗಳನ್ನ ಈ ರೆಕ್ಟ್ಯಾಂಗಲ್ ಅಲ್ಲಿ ತೆಗೆದುಕೊಳ್ಬೇಕು. 2 ತ್ರಿಭುಜಗಳು ಅಂತ ಹೇಳಿದ್ರೆ ಮೊದಲಿಗೆ ನಾನು ತೆಗೆದುಕೊಳ್ಳುವಂತ ತ್ರಿಭುಜ, ಈ ತ್ರಿಭುಜ ಯಾವುದದು? BOA ತ್ರಿಭುಜ. ಸೊ ಇನ್ ಟ್ರಯಾಂಗಲ್ BOA and ಇನ್ನೊಂದು ಟ್ರಯಾಂಗಲ್ DOC. ಸೊ ಈ ಟ್ರಯಾಂಗಲ್ ಅನ್ನು ತೆಗೆದುಕೊಳ್ತೇನೆ. ಇನ್ ಟ್ರಯಾಂಗಲ್ BOA and DOC ನಾವೀಗ 3 ವಿಷಯಗಳನ್ನ ಪ್ರೂವ್ ಮಾಡಬೇಕು. ಸೊ ಮೊದಲಿಗೆ ನೀವಿಲ್ಲಿ ಗಮನಿಸಿದ್ರೆ ಇಲ್ಲಿ ಈ ಟ್ರಯಾಂಗಲ್ ಮತ್ತೆ ಈ ಕೋನ ಮತ್ತೆ ಈ ಆಂಗಲ್ ಮತ್ತೆ ಈ ಆಂಗಲ್ ಅನ್ನ ಗಮನಿಸಿದ್ರೆ ಈ ಆಂಗಲ್, 2 ಆಂಗಲ್ಗಳು ಈಕ್ವಲ್ ಆಗಿದೆ. ಯಾಕೆ ಅಂದ್ರೆ ಇದು ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಆಗಿದೆ. ಈಗ ಉದಾಹರಣೆಗೆ ಒಂದರ ಮೇಲೆ ಒಂದು ಲೈನ್ ಅನ್ನು ಇಟ್ಟಾಗ ಅಲ್ಲಿ ಫಾರ್ಮ್ ಆಗಿರುವಂತ ಆಪೋಸಿಟ್ ಆಂಗಲ್ಸ್ಗಳು ಯಾವಾಗಲೂ ಈಕ್ವಲ್ ಆಗಿರ್ತದೆ. ಹಾಗೆ ಈ ಆಂಗಲ್ ಇದಕ್ಕೆ ಈಕ್ವಲ್ ಆಗಿರ್ತದೆ, ಈ ಆಂಗಲ್ ಇದಕ್ಕೆ ಈಕ್ವಲ್ ಆಗಿರ್ತದೆ. ಸೊ ಇದೇ ರೂಲ್ ಅನ್ನ ನಾವಿಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲಿ ವರ್ಟಿಕಲಿ ಆಪೋಸಿಟ್ ಆಂಗಲ್ ಇದೆ, ಹಾಗಾಗಿ ಈ ಆಂಗಲ್ ಇದಕ್ಕೆ ಸಮ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದನ್ನ ನಾವು ಮೊದಲ ಅನುರೂಪ ಭಾಗವಾಗಿ ತೆಗೆದುಕೊಳ್ಬಹುದು. ಸೊ ಮೊದಲಿಗೆ ನಾನಿಲ್ಲಿ ಬರೀತಾ ಇದ್ದೇನೆ ಆಂಗಲ್. ಯಾವೆಲ್ಲ ಆಂಗಲ್? ಆಂಗಲ್ BOA. ಸೊ ಆಂಗಲ್ BOA is equal to ಆಂಗಲ್ DOC. ಸೊ ಇದಕ್ಕೆ ರೀಸನ್ ಏನು ಹೇಳ್ಬೋದು ನೀವು? ವರ್ಟಿಕಲಿ ಅಪೋಸಿಟ್ ಆಂಗಲ್ ಅಂತ ಹೇಳ್ಬೋದು. ಸೊ ವರ್ಟಿಕಲಿ ಅಪೋಸಿಟ್ ಆಂಗಲ್, ಹಾಗಾಗಿ ಇವೆರಡು ಕೂಡ ಸಮವಾಗಿದೆ ಅಂತ ನಾವು ಹೇಳ್ತೇವೆ. ನೆಕ್ಸ್ಟ್ ನೀವಿಲ್ಲಿ ನೋಡಿದ್ರೆ ಇದೊಂದು ಆಯತ ಆಗಿದೆ. ಹಾಗಾಗಿ ಆಯತದಲ್ಲಿ ಯಾವಾಗಲೂ ಕೂಡ ಅಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರ್ತದೆ. ಇಲ್ಲಿ AB is equal to CD ಆಗಿದೆ. AB ಮತ್ತೆ CD ಈ 2 ತ್ರಿಭುಜದ ಭಾಗಗಳಾಗಿದೆ. ಆದ್ರಿಂದ ನಾನಿಲ್ಲಿ ಬರೀತಾ ಇದ್ದೇನೆ AB is equal to CD. ಸೊ ಇದಕ್ಕೆ ರೀಸನ್ ನೀವು ಏನು ಹೇಳ್ಬೋದು? ಅಪೋಸಿಟ್ ಸೈಡ್ ಆಫ್ ರೆಕ್ಟ್ಯಾಂಗಲ್ ಅಂತ ಬರೀಬಹುದು. ಅಪೋಸಿಟ್ ಸೈಡ್ ಆಫ್ ರೆಕ್ಟ್ಯಾಂಗಲ್ ABCD. ನೆಕ್ಸ್ಟ್ ಇಲ್ಲಿ ಕೋನ 1 ಅಂತ ಹೇಳಿದ್ರೆ ಈ ಕೋನ, ಹಾಗೆ ನೆಕ್ಸ್ಟ್ ಕೋನ 2 ಅಂತ ಹೇಳಿದ್ರೆ ಈ ಕೋನ 1 is equal to ಕೋನ 2 ಅಂತ ನಾವಿಲ್ಲಿ ಹೇಳ್ಬೋದು. ಹೇಗೆ ಅಂತ ಹೇಳಿ ನಾವೀಗ ಮೊದಲಿಗೆ ಇಲ್ಲಿ ಪ್ರೂವ್ ಮಾಡಿದ ನಂತರ ಅಲ್ಲಿ ನಾವು ಕೋನ 1 is equal to ಕೋನ 2 ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಇದನ್ನ ಪ್ರೂವ್ ಮಾಡ್ಲಿಕ್ಕೋಸ್ಕರ ಮೊದಲಿಗೆ ನಾನು ಇಲ್ಲಿ ಏನ್ ಮಾಡ್ತೇನೆ, ಈ ಚಿತ್ರದಲ್ಲಿ ಈ ಕೋನ ಏನಿದೆ, ಕೇವಲ ಈ ಕೋನ, ಇದನ್ನ ಕೋನ 3 ಅಂತ ತೆಗೆದುಕೊಳ್ತೇನೆ. ಸೊ ನೀವೀಗ ಇಲ್ಲಿ ಗಮನಿಸಿದ್ರೆ ಇದು ಕೋನ 1, ಇದು ಕೋನ 3 ಆಗಿದೆ. ಇದು ಇಡೀ ಕೋನ ಏನಾಗಿರ್ತದೆ? 90 ಡಿಗ್ರಿ ಆಗಿರ್ತದೆ. ಯಾಕೆಂದ್ರೆ ಇದು ರೆಕ್ಟ್ಯಾಂಗಲ್ ನ ಕೋನ.
ಹಾಗಾಗಿ ನಾವಿಲ್ಲಿ ಬರೀಬಹುದು ಕೋನ ಲೈಕ್ ಆಂಗಲ್ 1 ಪ್ಲಸ್ ಆಂಗಲ್ 3 ಇಸ್ ಈಕ್ವಲ್ ಟು 90 ಡಿಗ್ರಿ. ನೆಕ್ಸ್ಟ್ ಆಂಗಲ್ 1 ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ ಆಂಗಲ್ 3. ಇದನ್ನ ಸಮೀಕರಣ ಇಕ್ವೇಶನ್ 1 ಆಗಿ ತೆಗೆದುಕೊಳ್ಳಿ. ನೆಕ್ಸ್ಟ್ ನೀವು ಈ ಟ್ರ್ಯಾಂಗಲ್ ಬಿ ಸಿ ಡಿಯನ್ನು ತೆಗೆದುಕೊಳ್ಳಿ. ಟ್ರ್ಯಾಂಗಲ್ ಬಿ ಸಿ ಡಿಯನ್ನು ತೆಗೆದುಕೊಂಡ್ರೆ ನಮ್ಗೆ ಗೊತ್ತಿದೆ, ಯಾವುದೇ ಟ್ರ್ಯಾಂಗಲ್ ಅನ್ನು ನೀವು ತೆಗೆದುಕೊಂಡ್ರೆ ಆ ಟ್ರ್ಯಾಂಗಲ್ ಇದ್ದು ಮೂರು ಕೂಡ ಆಂಗಲ್ಸ್ ಅನ್ನು ಒಟ್ಟು ಮಾಡಿದಾಗ ಅದರ ಟೋಟಲ್ ಸಮ್ ಎಷ್ಟಾಗಿರ್ತದೆ, 180 ಡಿಗ್ರಿ ಆಗಿರ್ತದೆ. ಅದನ್ನು ನಾವು ಆಂಗಲ್ ಸಮ್ ಪ್ರಾಪರ್ಟಿ ಅಂತ ಹೇಳ್ತೇವೆ. ಅದೇ ಪ್ರಾಪರ್ಟಿಯನ್ನ ನಾವೀಗ ಇಲ್ಲಿ ಉಪಯೋಗಿಸ್ಬೋದು. ಸೊ ಆ ಪ್ರಾಪರ್ಟಿಯನ್ನ ಉಪಯೋಗಿಸಿದಾಗ ನಾವಿಲ್ಲಿ ಏನಂತ ಬರೀಬೋದು ಅದನ್ನು ಇಲ್ಲಿ ಬರೀತಾ ಇದ್ದೇನೆ. ಸೊ ಇಲ್ಲಿ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಇಸ್ ಈಕ್ವಲ್ ಟು ಎಷ್ಟು ಅಂತ ಬರೀಬೋದು, 180 ಡಿಗ್ರಿ ಅಂತ ಬರೀಬೋದು. ಸೊ ಈ ಆಂಗಲನ್ನು 3 ಅಂತ ತೆಗೆದುಕೊಂಡಿದ್ದೇನೆ. ಸೊ ಆಂಗಲ್ 3 ಪ್ಲಸ್ ಆಂಗಲ್ ಸಿ ಪ್ಲಸ್ ಇದು 2 ಆಂಗಲ್. ಸೊ ಆಂಗಲ್ 2 ಇಸ್ ಈಕ್ವಲ್ ಟು 180 ಡಿಗ್ರಿ. ಇದಕ್ಕೆ ಕಾರಣ ಏನು, ಆಂಗಲ್ ಸಮ್ ಪ್ರಾಪರ್ಟಿ ಆಗಿದೆ. ನೆಕ್ಸ್ಟ್ ಆಂಗಲ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಬಿಕಾಸ್ ಇದು ಏನಾಗಿದೆ, ರೆಕ್ಟ್ಯಾಂಗಲ್ನ ಆಂಗಲ್ ಆಗಿದೆ, ಹಾಗಾಗಿ ಇದು 90 ಡಿಗ್ರಿ. ಸೊ 90 ಡಿಗ್ರಿ ಪ್ಲಸ್ ಆಂಗಲ್ 2 ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಆಂಗಲ್ 3 ಪ್ಲಸ್ ಆಂಗಲ್ 2 ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ. Angle 3 plus angle 2 is equal to 90 degree. Next, angle 2 is equal to 90 degree minus angle 3. ಸೊ ಇದನ್ನ ಸಮೀಕರಣ ಅಥವಾ ಇಕ್ವೇಶನ್ 2 ಆಗಿ ತೆಗೆದುಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇಕ್ವೇಶನ್ 1 ಮತ್ತೆ ಇಕ್ವೇಶನ್ 2 ಅನ್ನ ಕಂಪೇರ್ ಮಾಡಿ ಆಂಗಲ್ 1 ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ ಆಂಗಲ್ 3 ಅಂತ ಇದೆ, ಹಾಗೆ ಆಂಗಲ್ 2 ಇಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ 3 ಅಂತ ಇದೆ. ಹಾಗಾಗಿ ನಾವೇನು ಹೇಳ್ಬೋದು, ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2 ಅಂತ ಹೇಳ್ಬೋದು. ಸೊ ಇಲ್ಲಿ ಆಂಗಲ್ 1 ಇಸ್ ಈಕ್ವಲ್ ಟು ಆಂಗಲ್ 2 ಅಂತ ಬರೀರಿ, ಹಾಗೆ ಪ್ರೂವ್ಡ್ ಅಬೋವ್ ಅಂತ ಬರೆದ್ರೆ ಆಯ್ತು. ಇಲ್ಲಿ ನಾವು ಪ್ರೂವ್ ಮಾಡಿದ್ದೇವೆ, ಸೊ ಪ್ರೂವ್ಡ್ ಅಬೋವ್. ನೆಕ್ಸ್ಟ್ ಈಗ ಮೂರು ಭಾಗಗಳು ಸಮ ಅಂತ ತೋರಿಸ್ತೇವೆ. ಒಂದು ಆಂಗಲ್ ಸಮ, ನೆಕ್ಸ್ಟ್ ಸೈಡ್ ಸಮವಾಗಿದೆ, ಹಾಗೆ ಆಂಗಲ್ ಸಮ. ಹಾಗಾಗಿ ನಾವಿಲ್ಲಿ ಏನು ಹೇಳ್ಬೋದು, ತ್ರಿಭುಜ ಟ್ರ್ಯಾಂಗಲ್ ಬಿ ಒ ಎ ಕಾಂಗ್ರುಯೆಂಟ್ ಟು ಟ್ರ್ಯಾಂಗಲ್ ಡಿ ಒ ಸಿ ಅಂತ ಹೇಳ್ಬೋದು. ಯಾವ ರೂಲ್ನ ಪ್ರಕಾರ, AAS ಕಾಂಗ್ರುಯೆಂಟ್ ರೂಲ್ನ ಪ್ರಕಾರ ಇದೆರಡೂ ಕೂಡ ಕಾಂಗ್ರುಯೆಂಟ್ ಆಗಿದೆ ಅಂತ ಹೇಳ್ಬೋದು. ಈಗ ಇದೆರಡೂ ಕೂಡ ಕಾಂಗ್ರುಯೆಂಟ್ ಆಗಿದೆ ಅಂತ ಹೇಳಿದ್ರೆ ಏನರ್ಥ, CPCT ಕಾಂಗ್ರುಯೆಂಟ್ ಪಾರ್ಟ್ಸ್ ಆಫ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರ್ಯಾಂಗಲ್, ಇದರ ಪ್ರಕಾರ ನಾವು ಹೇಳ್ಬೋದು OB ಇದರ ಅನುರೂಪ ಭಾಗಗಳು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಏನಿದೆ ಈ ಟ್ರ್ಯಾಂಗಲ್ ಇದು, ಈ ಎರಡು ಟ್ರ್ಯಾಂಗಲ್ ಇದು, ಅವುಗಳು ಕೂಡ ಸಮ ಅಂತ ಹೇಳ್ಬೋದು. ಅಂದ್ರೆ OB ಇಸ್ ಈಕ್ವಲ್ ಟು OD ಅಂತ ಹೇಳ್ಬೋದು. ಹಾಗೆ ಇಲ್ಲಿ AO ಇಸ್ ಈಕ್ವಲ್ ಟು OC ಅಂತ ಹೇಳ್ಬೋದು. ಸೊ ಅದನ್ನು ಬರೀತಾ ಇದ್ದೇನೆ, OB ಇಸ್ ಈಕ್ವಲ್ ಟು OD, ಹಾಗೆ OA ಇಸ್ ಈಕ್ವಲ್ ಟು OC ಅಂತ ಹೇಳ್ಬೋದು. ಇದಕ್ಕೆ ರೀಸನ್ ಬೈ CPCT ಅಂತ ಹೇಳ್ಬೋದು. ಸೊ ಇಲ್ಲಿಗ ನಾವು ಇದು OB ಇಸ್ ಈಕ್ವಲ್ ಟು OD ಹಾಗೆ AO ಇಸ್ ಈಕ್ವಲ್ ಟು OC ಅಂತ ಪ್ರೂವ್ ಮಾಡಿದ್ದೇವೆ. ಅಂದ್ರೆ ಎರಡು ಭಾಗಗಳು ಇದು ಸಮ ಇದಕ್ಕೆ, ಹಾಗೆ ಇದು ಸಮ ಇದಕ್ಕೆ ಅಂತೇಳಿ. ಅದರಿಂದ ನಾವೇನು ಹೇಳ್ಬೋದು, ಇಲ್ಲಿ ಈ ನಿರ್ಧಾರಕದ ಪ್ರಕಾರ ನಾವಿಲ್ಲಿ ಹೇಳ್ಬೋದು ಡಯಾಗನಲ್ಸ್ ಯಾವ ಪಾಯಿಂಟ್ ಅಲ್ಲಿ ಮೀಟ್ ಆಗ್ತಾ ಇದೆ ಅಥವಾ ಇಂಟರ್ಸೆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು, ಮಿಡ್ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ, ನೀವಿಲ್ಲಿ ಗಮನಿಸಿದ್ರೆ ದ ಡಯಾಗನಲ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಆಲ್ವೇಸ್ ಇಂಟರ್ಸೆಕ್ಟ್ ಎಟ್ ದರ್ ಮಿಡ್ ಪಾಯಿಂಟ್. ಯಾಕೆಂದ್ರೆ ಇಲ್ಲಿ OA ಇಸ್ ಈಕ್ವಲ್ ಟು OC ಆಗಿದೆ, ಹಾಗೆ OB ಇಸ್ ಈಕ್ವಲ್ ಟು OD ಆಗಿದೆ. ಇದು ಯಾವುದಕ್ಕೆ ಸಮವಾಗಿದೆ, ಇದಕ್ಕೆ ಸಮವಾಗಿದೆ, ಹಾಗೆ ಇದು ಇದಕ್ಕೆ ಸಮವಾಗಿದೆ. ಅಂದ್ರೆ ಈ ಭಾಗ ಇದಕ್ಕೆ ಸಮ, ಅದೇ ರೀತಿ ಈ ಭಾಗ ಇದಕ್ಕೆ ಸಮವಾಗಿದೆ. ಆದ್ರಿಂದ ಇದು ಏನಾಗಿದೆ, ಮಧ್ಯಬಿಂದು ಅಥವಾ ಮಿಡ್ ಪಾಯಿಂಟ್ ಆಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಹಾಗೆ ಇಲ್ಲಿ ಬೈಸೆಕ್ಟಿಂಗ್ ಕ್ವಾಂಟಿಟಿ ಅಂತ, ಇದನ್ನ ನಾವು ಬೈಸೆಕ್ಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ಕ್ವಾಂಟಿಟಿಯನ್ನ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ ಅದನ್ನ ನಾವು ಬೈಸೆಕ್ಟಿಂಗ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವು ಇಲ್ಲಿ ಡಯಾಗನಲ್ಸ್ ಏನಿದೆ ಇದು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾ ಇದೆ, ಹಾಗಾಗಿ ನಾವು ಹೇಳ್ಬೋದು ಡಯಾಗನಲ್ಸ್ ಆರ್ ಬೈಸೆಕ್ಟಿಂಗ್ ಅಂತ ಹೇಳ್ಬೋದು. ಅದನ್ನ ಬೈಸೆಕ್ಟಿಂಗ್ ಪ್ರಾಪರ್ಟಿ ಅಂತ ಕೂಡ ನಾವಿಲ್ಲಿ ಹೇಳ್ತೇವೆ.